ಕಲಿಯುಗ ಪ್ರಾರಂಭವಾಗಿದ್ದು ಆ, ದ್ವಾಪರ ಯುಗದ ಮಹಾಭಾರತ ಯುದ್ಧದ ಸಮಯದಲ್ಲಿ 9 ದಿನ ಯುದ್ಧ ನಡೆದಿರುತ್ತೆ. ಆಗ ಕಲಿ ಅನ್ನುವಂಥವ್ರು ಕಲಿಯುಗ ತೆಗೆದುಕೊಳ್ಳೋದಕ್ಕೆ, ಕಲಿ ಅನ್ನೋದು ರಾಕ್ಷಸ, ಅದು ರಾಜ. ಸೊ ಕಲಿಯುಗಕ್ಕೆ ರಾಜ ಕಲಿ. ಸೊ ಅವ್ರು ಬಂದು ತೆಗೆದುಕೊಳ್ಬೇಕು ದ್ವಾಪರ ಯುಗದಿಂದ. ಬಟ್ ಶ್ರೀಕೃಷ್ಣ ಇನ್ನೂ ಬದುಕಿರೋದಕ್ಕೆ ಕಲಿಗೆ ಅಷ್ಟೊಂದು ಶಕ್ತಿ ಸಾಲೋದಿಲ್ಲ ಕಲಿಯುಗನ ಓವರ್ಟೇಕ್ ತೆಗೆದುಕೊಳ್ಳೋದಕ್ಕೆ. ಸೊ ಆಗ ಶ್ರೀಕೃಷ್ಣ ಎಲ್ಲ ಯುದ್ಧ ಮುಗಿದ ಮೇಲೆ ಶ್ರೀಕೃಷ್ಣ ದೇವಲೋಕಕ್ಕೆ ಹೋಗ್ತಾರೆ. ಭೂಲೋಕದಲ್ಲಿ ತೀರೋಗಿ ದೇವಲೋಕಕ್ಕೆ ಹೋಗ್ತಾರೆ. ತದನಂತರ ಆ ಟೈಮ್ನಲ್ಲಿ ಅರ್ಜುನನ ಮೊಮ್ಮಗ ಅಂತಂದರೆ ಅಭಿಮನ್ಯುವಿನ ಮಗ ಪರೀಕ್ಷಿತ್ ಅನ್ನುವರು ಮಹಾರಾಜರಾಗಿರ್ತಾರೆ ಹಸ್ತಿನಾಪುರಕ್ಕೆ. ಆ ಟೈಮಲ್ಲಿ ಕಲಿ ಬರ್ತದೆ. ಕಲಿ ಬಂದು ಕೇಳುತ್ತೆ, ಇನ್ನು ನನ್ನ ಒಂದು ರಾಜ್ಯದ ಟೈಮ್ ಬಂದಾಯಿತು, ಸೊ ದ್ವಾಪರ ಯುಗ ಮುಗೀತು, ಇನ್ಮೇಲೆ ನಾನು ಬರ್ತೇನೆ, ನನ್ನ ಯುಗ ಇನ್ನು ಶುರುವಾಗುತ್ತೆ ಅಂತೇಳಿ.